ಹರಿಹರ ಒಂದರೋಳು ಒಂದಾಗ್ಯಾವ ತೊಡಕ ಒಂದಕ್ಕಾಗಿ ಒಪ್ಪಿ ಬಿದ್ದಿದೆ ಬುಡಕ ಒಂದೇ ವೃಕ್ಷದಲ್ಲಿ ಮೂರುವರಿ ಹೂವ ಶರೀರ ಬಿಟ್ಟು ಹುಡಕ ವೃಕ್ಷದಲ್ಲಿ ಮೂರುವರಿ ಹೂವ ಶರೀರ ಬಿಟ್ಟು ಒಂದು ಲಕ್ಷ 90,000 ಒಂದೇ ಫಲ ಕಡಿಟೊಂಗೆ ನಂಬರಕ ನಲ್ಲರನ ಕೂಡಿ ನಡಿಯ ಭಾಜ ಒಂದಲ್ಲ ಎರಡಲ್ಲ 4 ಮಂದಿ ನಲ್ಲರನ ಕೂಡಿ ನಡಿಯ ಭಾಜಾರಕ ಜವಾಬ ಮೊದಲೇ ತಯಾರ ಸವಾಲಕ ಜೈಬೇರಿ ಪಡಿ ಹೇಳಿ ಬೆಚ್ಚೋ ಮಲಕ ಜಾಹೀರ ದೇವಾಡಿ ಕವಿಗೈ ವಿಷಾಂದ್ರು ಭಾರ ಗುರುವೇನ ಸ್ಥಳಕ ಜಾಹೀರ ದೇವಾಡಿ ಕವಿಗೈ ವಿಷಾಂದ್ರು ಭಾರ ಗುರುವೇನ ಸ್ಥಳಕ ಮತ್ತೆ ಎಲ್ಲಿಗೆ ಬಂದದಪ್ಪ ಗಾಡಿ ಹುಡುಗಿದು ಎಲ್ಲಿಗೆ ಬಂದದ್ರಿ ಮಾಸ್ತರ ಎತ್ತುಗಳ ಅಟ್ಟೆ ರೋಡಿನ ಮ್ಯಾಗ ನಿಂತಾವ ಗಾಡಿ ಹೋಗಿ ಗಟ್ರದ ಬಿದ್ದದ ಇದು ಹೌದು ಯಾಕ್ರಿ ಎತ್ತುಗಳು ಭಾಳ ಹುಷಾರಿರ್ತಾವ ಹೌದಲ್ರಿ ಮಾಸ್ತರ ಗಾಡಿ ಹೋಗಿ ಒಂದಿನ ಗಟ್ಟರದ ಬೀಳುದೆ ಆ ಸೂರ್ಯನ ಒಂದು ಹೇಗೆ ಅದ ಗೊತ್ತೇನ್ರಿ ಮಾಸ್ತರ ಹಂಗಾಗ್ಯದಪ್ಪ ಒಂದು ಶಾಣೆರ್ ದಿವಸ ಒಂದು ಮಾತು ಬರ್ದಾರ ಹಂಗ ಊರು ಕೆಟ್ಟಿತ್ತು ಉಡಾಳರಿಂದ ಕೇರಿ ಕೆಟ್ಟಿತ್ತು ಹಲಕಟ್ಟರಿಂದ ಹೌದು ಊರು ಕೆಟ್ಟಿತ್ತು ಉಡಾಳರಿಂದ ಕೇರಿ ಕೆಟ್ಟಿತ್ತು ಹಲಕಟ್ಟರಿಂದ ಮನಿ ಕೆಟ್ಟಿತ್ತು ಬುದ್ಧಿ ಇಲ್ಲದ ಸಸಿರಿಂದ ಇಂತ ಹಾಲಿನಂತ ಸಭಾ ಕೆಟ್ಟಿತ್ತು ಈ ಸೂರ್ಯನಂತವಲ್ಲಿಂದ ಏನು ಮಾತಾಡಬೇಕು ಏನಿಲ್ಲ ಮಾಸ್ತರ ನಿಂಗ ಅರೂರಿ ಅದ ಏನಿಲ್ಲ ನೀ 10 ಕೇಳೋದು ಒಂದೇ ನಾ ಒಂದೇ ಕೇಳಿದ ನಿಂಗ ಉಲ್ಖಾದ ಅಂದ್ರೆ ಯಾವ್ದು ಭಾಷೆ ಅಂತ ಕೇಳಿದನ ಅದು ಅಲ್ಲೇ ಇಟ್ಟಿದಿ ಬರೇ ನಿಂದೆ ಹೇಳ್ತಿದಿ ನೀನು 10 ಹೇಳಿದೆ ಅಂದ್ರು ಅದು ಒಂದೇ ಬಿಡಿಸನಿ ನಾವೇನ್ ಹೇಳಿದೆ ಮಾತು ಅಕ್ಕಿವ ಅಂತಂದಾಡ್ರಿ ಹುಡುಗಿ ಏನತ್ತ ಅಪ್ಪನಕ್ಕಿನ್ನ ನಮ್ಮ ಅವ್ವನೇ ದೊಡ್ಡಕ್ಕಿ ಅಂತ ಅಕ್ಕಿ ಅಂದಾಳ ನಮ್ಮ ಕವಿ ಹೆಂಗಂದಾರ ಗೊತ್ತೇನ್ರಿ ಮಾಸ್ತರ ಏನಂದಾನ ಅಪ್ಪನಕ್ಕಿಲ್ಲ ಅವ ದೊಡ್ಡಕ್ಕಿ ಅನ ಬ್ಯಾಡಮ ನೀ ಹಾಡಮ ಹಾಡದಿದ್ದರ ಸುಮ್ಮನ ಕೊಡುಮ ಅಪ್ಪನಕ್ಕಿನ್ನ ಹೋಜಿಯ ತಂದಕ್ಕಿನ್ನ ತಾಯಿಕಿನ ತಂದಿ ಹಿರಿಯವ ತಿಕ್ಕಾಡಿಕಿನ ಸೀರಿ ಹರಿಯವ ಬುಡುಕ ಬಿದ್ದಲೆ ಅಂತಾಳ ಅಮ್ಮ ಅಪ್ಪನ ಕೈಯ ಕೊಟ್ಟಳ ಅಮ್ಮ ನಂದು ದ್ಯಾಗೆ ಗ್ರಾಮ ಗುಂಡುನ ಕವಿಗಿಲ್ಲ ಗೋಮ ಮಾಸ್ತರ್ ಇಂಥವ್ ಹೇಳಿದ್ರೆ ಬಾಳ ಹೇಳ್ತೀನ ಅಂದ್ರ ಏನ್ ಕೇಳಿದೆವು ಏನ್ ಮಾತಾಡಲ್ತೀರಿ ಪೂರ ಒಂದ್ ದಿನನೇ ತೆಗಿದಿ
ಹಾಲಿನ ಸುದ್ದಿ ಹೇಳೋಣ ಬಾಳ ಚಂದ ಹೇಳೋಳು. ಹೇಳಿದ್ರಲ್ರಿ ಮಾಸ್ತರ. ಏನ್ ಹೇಳ? ಏನ್ ಹೇಳ್ಯಾನ್ರಿ? ಎಕ್ಕಿ ಗಿಡಕ ಮತ್ತೆ ಅದಕ್ಕ ಹಾಲಿರ್ತಾವತ್ತ. ಹೌದಲ್ರಿ ಮಾಸ್ತರ. ಅವು ಹುಟ್ಟಿದ ಕೂಡ್ಲೆ ಭೂಮಿಯಿಂದ ಬರುವ ಹೊತ್ನಾಗೆ ಮಾತ್ರ ಹಾಲು ತಗೊಂಡೇ ಬಂದಾವ. ಈಕಿ ಹುಟ್ಟಿದ ಕೂಡ್ಲೆ ತಗೊಂಡ್ ಬಂದಳ ಹಾಲ. ಮತ್ತೆ ಈಗ ಚೆಕ್ ಮಾಡಿ ನೋಡಮ್. ಇಲ್ಲ ಕಲ್ ಹೊಡಿರಿ ನೋಡಮ್ ಈಕಿಗೆ ಬರ್ತಾವ ಅದನ್ನು ಗಂಡಿಲಿಂದ ಆಗ್ಯದ. ಬರ್ತಾವ ಅದನ್ನು ಗಂಡಿಲಿಂದ ಆಗ್ಯದ. ಯಾವುದು ಇವೇನ ದರವಂತ ಗಿಡಗಳು ಅವಲ್ಲ, ಹಾಲಿನ ಗಿಡಗಳು. ಎಕ್ಕಿ ಗಿಡಕ್ಕೆ ಆದ್ರೂ ಕೂಡ ಹಾಲು ಬರ್ಬೇಕಾದ್ರೆ ನಮ್ಮ ಮೇಘರಾಜನ ಆಶ್ರಯದಿಂದ ಮಾತ್ರ ಅಲ್ಲಿ ಬಂದವು. ಹೌದಲ್ರಿ ಮಾಸ್ತರ. ಅವ ಬರ್ಲಿಲ್ಲಪ್ಪ ಅಂತಂದ್ರೆ ಏನು ಇಲ್ಲ, ಅದು ಎಕ್ಕಿ ಗಿಡ ಬೆಳಿಲಿಕ್ಕೆ ಬರ್ತದೇನು? ಶ್ರೀಕೃಷ್ಣನ ಬಾಲಗಳು ಎಲ್ಲೆಲ್ಲಿ ಹತ್ತವ ಚಂಡ ಆಡವತ್ತಿಗೆ ಎಲ್ಲೆಲ್ಲಿ ಬರ್ತದ ಅಲ್ಲೆಲ್ಲಿ ಹಾಲಾಗ್ಯಾವ. ಅಲ್ಲಿ ಆದ್ರೂ ಕೂಡ ನಮ್ಮ ಕೃಷ್ಣ ಪರಮಾತ್ಮನ ಸಾಕ್ಷಿ ಅದ ಹೇಳ್ತಿ. ಬರಬರಿ ಇರ್ಬೇಕು ನಿಂದು. ಅದಕ್ಕೆ ಒಟ್ಟು ಏನಾಗಬೇಕಾದ್ರೂ ಸಹಿತ ಈಕಿಗೆ ನಮ್ಮ ಅಪ್ಪನಿಂದ ಮಾತ್ರ ಮುತ್ತೈತನ ಬಂದದ. ಹೌದಲ್ರಿ ಹೇಳ್ಯಾನ. ಮುತ್ತೈತನ ಬರ್ಬೇಕಾದ್ರ ನಮ್ಮ ಅಪ್ಪನಿಂದ ಬಂದದ. ಅಪ್ಪ ಇದ್ದಾಗ ಮಾತ್ರ ಮುತ್ತೈತನ ಕೊಡ್ಲಾಕ ಬರ್ತದ. ಅದಕ್ಕೆ ಏನ್ ಹೇಳ್ತಾಳೆ ಇವ್ರ ಅಕ್ಕಮಾದೇವಿ? ಏನ್ ಹೇಳ್ತಾಳ್ರಿ? ಸ್ವತಃ ಇವ್ರ ಅಕ್ಕಮಾದೇವಿ ನಾವು ಹೆಣ್ಣಿನ ಬಳದಕ್ಕೆ ಒಂದು ರೋಡ್ ಹಾಕಿ ಕೊಟ್ಟಾಳಕ್ಕೆ. ಏನತ್ತ ಏನ್ ಹಾಕ್ಯಾಳ್ರಿ ಮಾಸ್ತರ? ತಂದಿ ಸತ್ತರೆ ತಲೆ ಹೋದಂತೆ. ತಂದಿ ಸತ್ತರ ತಲೆ ಹೋದಂತೆ, ತಾಯಿ ಸತ್ತರ ಕರಳು ಹೋದಂತೆ, ಅಣ್ಣನು ಸತ್ತರ ಬಲಭುಜ ಹೋದಂತೆ, ತಮ್ಮನು ಸತ್ತರ ಎಡಭುಜ ಹೋದಂತೆ, ತನಗೆ ಬೇಡಾಗಿರುವ ಸತಿಗಳು ಸತ್ತರ ಎಡಗಾಲನ ಕೆರುವ ಸ್ವಾನವೈದಂತೆ ಅಂತ ಹೇಳ್ತಾಳಕಿ. ಯಾವ ಹೆಂಡತಿ ಗಂಡನ ಆಜ್ಞದ ಪ್ರಕಾರ ಇರಂಗಿಲ್ಲ. ಗಂಡ ಗಳಕ್ ಹೋದನಪ್ಪ ಅಂತಂದ್ರ ಒಲಿ ಸಂಧ್ಯಾಗಿ ಕೂತು ಮೆತ್ತಗಂದು ಮಾಡಿ ಹೊಡಿತಿರ್ತಾವ್ ದರಿದ್ರ ಹೆಂಗಸರು. ಈ ಸದ್ ಬಂದಾಳ ಹೆಣ್ಮಗಳು. ಇವು ಕ್ಯಾಟ ದರಿದ್ರ. ಇಂತ ಹೆಣ್ಮಕ್ಳು ಸತ್ತು ಅಂದ್ರೆ ಏನಂತಾಳ ಅವ್ರ ಅಕ್ಕಮಾದೇವಿ? ಏನಂತಾಳ್ರಿ? ನಾವೇನ್ ಹೈಕೊಂಡು ಬಿಟ್ಟಿರ್ತೀವಲ್ಲ ಕಾಲ್ಮರಿ. ಅವಾಗ ಹಿಂದಿನ ಹಿರಿಯರೆಲ್ಲ ಏನ್ ಮಾಡ್ತಿದ್ರು? ಏನ್ ಮಾಡ್ತಿದ್ರಿ ಮಾಸ್ತರ? ಗಡ್ಡಿ ಮೆಟ್ ಹಾಕೋತಿದ್ರು ಅವರು. ಆ ಗಡ್ಡಿ ಮೆಟ್ಟಿಗೆ ಬೇಸಿ ಒಂದು ಅರ್ಧ ಕಿಲೋ ಗಟ್ಲೆ ಉಂಬಾಣಿ ಹಾಕ್ತಿದ್ರು. ಆ ಸೈರ್ಯ ನಾಯಿ ಹೂಳ್ ಹಾಕ್ಲಾರ ಬಟ್ಟಿಗೆ ಆ ಮೆಟ್ಟಿನೊಳಗಡೆ ನನಗೆ ಏನ್ರಿ ಸಿಗ್ತದೆ ಅಂತ ತಿಳ್ಕೊಂಡು ಬಾಯಾಗ ಹಿಡ್ಕೊಂಡು ಒಯ್ದು ಹಚ್ಚಿಗಡೆ ತಿಪ್ಪ ಬಿಟ್ಟಿಗಿಂತಲೂ ಕನಿಷ್ಠ ಹೇಳ ಇವ್ರ ಅಕ್ಕಮಾದೇವಿನೇ. ಇಂಥ ಹೆಣ್ಮಕ್ಳಿಗೆ ಇಂಥ ಹೆಣ್ಮಕ್ಳು ಸತ್ತು ಒಟ್ಟು ಗಂಡನ ಆಜ್ಞದಾಗ ಇರ್ಬೇಕಿಂತವ್ರು. ಇನ್ನು ಗಂಡನ ಆಜ್ಞದೊಳಗೆ ಇರುವಂತ ಹೆಣ್ಮಕ್ಳು ತೀರಿ ಹೋದ್ರೆ ಏನ್ ಹೇಳ್ತಾಳ? ಏನ್ ಹೇಳ್ತಾಳ್ರಿ? ಪತಿ ಆಜ್ಞದಲ್ಲಿರುವಂತ ಸತಿಯಳು ತೀರಿ ಹೋದರೆ ಮಾನಭಾವಿಯಾದಂತ ಶ್ರೀಶೈಲ ಮಲ್ಲಿಕಾರ್ಜುನನ ಕಳಸ ಮುರಿದು ಈ ಭೂಮಿ ಬಿದ್ದಟ್ಟು ಕೆಟ್ಟ ಆತ ಹೇಳ್ಯಾಳ. ಗಂಡನ ಆಜ್ಞದಾಗಿದ್ದವ್ರು ಯಾರು? ಯಾರು ಮಾಸ್ತರ? ಹೇಮರೆಡ್ಡಿ ಮಲ್ಲಮ್ಮ. ಚೆನ್ನಮ್ಮನ ಗಂಡ. ಚೆನ್ನಮ್ಮನ ಗಂಡ ಸತ್ತಿದ್ದ. ಯಾರು? ಸತ್ಯವಾನನ ಹೆಂಡತಿ ಆದಂತ ಸತಿ ಸಾವಿತ್ರಿ ಗಂಡ ಸತ್ತಿದ್ದ. ಯಮರಾಜ ಮಾತ್ರ ಆಕಿನ ಗಂಡನ ಪ್ರಾಣ ತಗೊಂಡು ಹೊಂಟಿದ್ದ. 4ನೇ ಸ್ವರ್ಗಕ್ಕೆ ತಗೊಂಡು ಹೋಗಿದ್ದ. ಯಮರಾಜನ ಕೂಡ ಹೋರಾಡಿ ಮಾತ್ರ ಹೊಳ್ಳಿ ಭೂಲೋಕಕ್ಕೆ ತಗೊಂಡು ಬಂದಳು. ಅವಾಗ ಕೇಳ ನೋಡ್ರಿ, ನಿಮ್ ಯಮಗನು ಶಿಕ್ಷೆ ಆಗ್ಯದ ಅಂತ ಇಲ್ಲೊಂದು ಫೇಲ್ ಆಗ್ಯದ ನೋಡ್ ತಮ್ಮ. ಇಲ್ಲೇ ಸಾವಿತ್ರಿ ಕೈಯಾಗ ಒಂದ್ಸಲ ಯಮಗ ಶಿಕ್ಷೆ ಆಗ್ಯದ. ಇದು ಅಲ್ಲೇ ಇಸ್ಲಾಂ ಧರ್ಮದಲ್ಲಿ ಜನಿಸಿರುವಂತ ಯಾರು? ಮೈಬೂಬ್ ಸುಬಾನಿ. ಇರಾನ್ ಪೀರ್ ರಸಗೀರ್ ಗೌಸ್ಪಾಕರಾದಂತ ಮೈಬೂಬ್ ಸುಬಾನಿ. ಪರಮೇಶ್ವರನ ಬಲಗೈ ಬಂಟನಿಸಿಕೊಂಡ ಯಾರು? ಮೈಬೂಬ್ ಸುಬಾನಿ. ಮೈಬೂಬ್ ಸುಬಾನಿ. ಈ ಮೈಬೂಬ್ ಸುಬಾನಿ ಕೈಯಾಗ ಒಮ್ಮೆ ಸಿಕ್ಕನ್ರಿ ಯಮ. ಅಲ್ಲೊಂದ್ ಸರಿ ಏನಾಗ್ಯದ? ಶಿಕ್ಷೆ ಆಗ್ಯದ. ಯಾವಾಗ ಸಿಕ್ಕನ? ಯಾವಾಗ ಸಿಕ್ಕನ್ರಿ ಮಾಸ್ತರ? ಅದೇ ಊರಾಗ ಏನಾಗಿತ್ತು? ಏನಾಗಿತ್ರಿ? ಈ ಮೈಬೂಬ್ ಸುಬಾನಿ ಇರುವಂತ ಊರೊಳಗೆ ಮಾತ್ರ ಒಬ್ಬ ಬಡವ ಹೆಣ್ಮಗಳು ಗಂಡ ಸತ್ತಿದ್ದ. ಗಂಡ ಸತ್ತಿದ್ದ. ಕೆಟ್ಟ ಬಡತಾನಿತ್ತ ಹೆಣ್ಮಗಳಿಗೆ. ಇವ ರಸ್ತಾದ ಹೊಂಟಿದ್ದ. ಅದು ಹಳ್ಳಕ್ ಚಾಲು ಮಾಡ್ತಿ ಹೆಣ್ಮಗಳು ಗಂಡನ ಪ್ರಾಣದ ಮ್ಯಾಗ ಬಿದ್ದು, ಶರೀರ ಮ್ಯಾಗ ಬಿದ್ದು ಒದ್ದಾಡತ್ತೆ ಹಳ್ಳಕತ್ತಿತ್ತು. ಯಾಕೆ ಹಳ್ಳಕತ್ತಿದ? ನಿನಗೆ ಏನಾಗ್ಯದ ಅಂತದು ಅಂದಾಗ ಹೇಳ್ತಾಳ, ನನಗ ಮಾತ್ರ ನನ್ನ ಗಂಡ ಮಾತ್ರ ಇವತ್ತು ಸತ್ತು ಹೋಗ್ಯಾನ. ಹಿಂದ ಮುಂದೆ ಯಾರೂ ಇಲ್ಲ. ಇರ್ಲಾಕ ಮಾತ್ರ ನನ್ನ ಒಬ್ಬನೇ ಮಗ ಅದಾನ. ಅವನಿಗೆ ಸಂರಕ್ಷಣೆ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು? ನನ್ನ ಗಂಡಗೆ ಮಾತ್ರ ಉಳಿಸೋರು ಯಾರು ಇಲ್ಲಿ ಈ ಜಗತ್ತದೊಳಗ ತಿಳ್ಕೊಂಡು ಗೋಳಾಡ್ ಅಳ್ಳಾಕ್ ಚಾಲು ಮಾಡ್ತದ. ಅವಾಗ ಮೈಬೂಬ್ ಸುಬಾನಿ ಇದ್ದಾವ ಏನ್ ಮಾಡ್ದ? ನಿನ್ನ ಗಂಡನ ಪ್ರಾಣಿ ಸದ್ಯ ನಾ ತಂದು ಕೊಡ್ತೀನಿ, ಮೊದಲನೇ ಅಳೋದು ಬಂದ್ ಮಾಡಂದ. ಅವಾಗ ಅವ ಹೋಗಿದ್ರಿ ಯಾರು? ಯಮ. ಗಂಡನ ಪ್ರಾಣ ತಗೊಂಡು ಹೋಗಿದ್ದ ಮ್ಯಾಗ ಹೋಗಿ ಯಮರಾಜ ಕೇಳ್ದ ಯಾರು? ಮೈಬೂಬ್ ಸುಬಾನಿ. ಒಂದು ಪ್ರಾಣ ಮಾತ್ರ ಇವತ್ತು ನನಗೆ ದಾನವಾಗಿ ಕೊಡು, ಅದು ಬೇಕಾಗ್ಯದ, ನನಗೆ ಹರ್ಕತ್ತಾಗ್ಯದ ಅಂದ. ಅವಾಗ ಯಮ ಅಂದ, ಹಂಗ ಕೊಡ್ಲಾಕ್ ಬರಂಗಿಲ್ಲ. ಮ್ಯಾಗ ಒಬ್ಬ ನನಗೆ ಮಾಲಕದಾನ, ಅಷ್ಟು ಲೆಕ್ಕ ಒಯ್ದು ಕೊಡ್ಬೇಕಾಗ್ತದ ನಾನು. ನಿನಗೆ ಕೊಡ್ಲಾಕ್ ಬರಂಗಿಲ್ಲ ತೆಳಗ ವಾದ ಮಾಡ್ಲಿಕ್ಕತ್ತ. ಅವಾಗ ಅವ ಏನ್ ಮಾಡ್ದ? ಮೈಬೂಬ್ ಸುಬಾನಿ ಇದ್ದಾವ ನನ್ನ ಕೈ ಒಳಗಿರುವಂತ ಕಟೂರಿನೇ ಮಾತ್ರ ಆ ಜೋಳಿಗೆ ಹರಿದು ಬಿಟ್ಟ. ಅವ ಏನ್ ಜೋಳಿಗೆ ತಗೊಂಡು ಹೊಂಟಿದ್ ನೋಡ್ರಿ ಅಮ್ಮ, ಆ ಜೋಳಿಗೆನೆ ಪೂರ ಹರಿದು ಬಿಟ್ಟ. ಅವ ಪೂರ ಏನು ಜೋಳಿಗೆ ಹರಿದ. ಅವತ್ತು ಏಸು ಮಂದಿ ತೆಳಗ್ ಬಿದ್ದಾರ, ಓಸು ಮಂದಿ ಜೀವಂತ ಆಗ್ಯಾರ. ಇಲ್ಲಿ ಒಮ್ಮೆ ಮಾತ್ರ ಯಮರಾಜಾಗ ಶಿಕ್ಷೆ ಆಗ್ಯಾರ. ಹೌದಲ್ರಿ ಮಾಸ್ತರ? ಈ 2 ಜಾಗದಾಗ ಅದು ಇಂತ ಹೇಳ ಸೂರ್ಯನ ಮಾಸ್ತರ ಒಂದ್ರೆ ಏನ್ ಸೂರು ಏನ್ ಸುದ್ದಿನ ಮಾಸ್ತರ ಅಂದು
ಬರೀ ಅವ ಕೇಳೋದು ಒಂದೇ ಮಾಡ್ತಾನೆ, ಹೇಳೋದು ಅವನಿಗೆ ಬರಂಗಿಲ್ಲ. ಹೌದಲ್ರಿ ಮಾಸ್ತರ್? ಬರೇ ಅಡ್ಡೆ ಪ್ರಶ್ನೆ ಕೇಳಿದ್ರಿ ಈ ಊರನವ್ರು ಅವನಿಗೆ. ಹೌದು. ಮಸೂತಿಯಾಗ ಯಾಕೆ ಹೆಣ್ಮಕ್ಳು ಬರಂಗಿಲ್ಲ, ಗಂಟಿ ಯಾಕಿಲ್ಲ ಮಸೂತಿಯಾಗತ್ತೆ ಎಡ್ಡೆ ಕೇಳ್ಯಾರ. ನೋಡಮ್ರಿ 3ನೇ ದಿವಸ ಹೇಳ್ತಾನೆ ಏನು ಅವ್ ಎಡ್ಡೆ ಹೊಡೆಯೋದಾಗಲ್ಲ ಅವನಿಗೆ, ಅವ್ನ ಮುಕ್ಳಿನೇ ಅವ್ನಿಗೆ ತಕ್ಕೊಳ್ಳೋದಾಗಲ್ಲ. ಹೌದು. ಮತ್ ನಮಗ್ ಕೇಳಕತ್ತೆ ನಾವು. ಇಲ್ಲ, ನಮಗೊಂದು ವಿಷಯ ತರಕ್ ಬಂದದ್ರಿ. ಹಂಗ ಅದು ಹುಲಿ ಸ್ವಾದ್ರಮಾವ ಬೆಕ್ಕದಲ್ಲ, ಹೌದು, ಬರೇ ಗಿಡ ಏರೋದ ಕಲ್ಸದತ್ತ ಹುಲಿಗೆ, ಇಳ್ಸದ್ ಕಲ್ಸಿಲ್ಲತ್ತ. ಹೌದು ಹೌದು ಹೌದು. ಹಂಗ ಬರೀ ಇವ ಕೇಳೋದೇ ಮಾಡಕತ್ತೇನ, ಹೇಳೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ಯಾಕೆ ಅವನಿಗೆ ಏನೂ ಗೊತ್ತೇ ಇಲ್ಲ. ಹೌದಲ್ರಿ ಮಾಸ್ತರ್? ಮಾಡುವುದರಲ್ಲಿ ಕಲ್ತೆ ಬಂದಿಲ್ಲವ. ಅದಕ್ಕೆ ಈಗ ಎಲ್ಲಿಗೆ ಬಂದ ವಿಷಯ? ಎಲ್ಲಿಗೆ ಬಂದ್ರಿ ಮಾಸ್ತರ್? ಹಾಡಿರ್ತಮ್ಮ ಪದ ಯಾವಾಗ ಹಾಡ್ಯಾರಿ ಮಾಸ್ತರ್? ಅದು ಇದು ಕೂಳ್ ಯಾಕೆ ಇಡ್ತಾರ? ಏನು ಜೀವ ಕಿಟ್ಟಾರೋ ಏನು ಶರೀರ ಕಿಟ್ಟಾರೋ ಅದು ಹಿಡ್ಕೊಂತ ನಾನು. ಈಗ ಒಂದ್ ಮನುಷ್ಯ ಸತ್ತಪ್ಪ ಅಂತ, ಹೌದಲ್ರಿ ಮಾಸ್ತರ್? 3 ಕೂಳ ತೊಯ್ದು ಇಟ್ಟಾರ. ಏನು ಗುಬ್ಬಿ ಹೋಯ್ತ ಗುಬ್ಬಿಯಾಗೆ ಹೋದನ್ನು, ಮಾನವನ್ ಪಾದರಕ್ಷೆ ಬಿತ್ತ ಪಾದ ಬಿತ್ತಂದ್ರ ಮತ್ತ ಮಾನವ ಜನ್ಮದಾಗೆ ಹುಟ್ಟು ಬಂದನಂತಾರಂತ. ಇದು ತಿಪ್ಪಲ್ ತಿಕ್ಕೊಂಬಂದ ಮಾಸ್ತರ್. ನಡಿಲ್ರಿ, ಅದಕ್ಕಾಗಿ ಅನ್ನ ಇಡುವಂತ ಚಾರ್ಜ್ ಯಾಕೆ ಬಂದದ? ಹೌದು, ಅದ್ರ ಸಂಬಂಧ ಬಂದದ. ನಡಿಲ್ರಿ ಸಣ್ಣ. ಗುಣವಂತ ಜನರ ಮುಂದ ಗುಣಿಸಿ ನಾನು ಹೇಳುವೇನು, ಶಾಂತಾಗಿ ಪದ ಕೇಳ್ರಿ ಏನ ಮ್ಯಾಗ. ಈ ಕುದುರೆ ಮಾತ್ರ ಉಲ್ಟಾ ನಡೀತಾದ ಭೂಮಿ ಮ್ಯಾಗ, ಯಾಕಂದ್ರ ಉಲ್ಟಾ ನಡಿಯು ಚಟ ಬಿದ್ದದ ಹುಡುಗಿಗೆ ಹೇಗ. ಹಿಂಗೆ ಎಷ್ಟೋ ಕುದುರೆಗಳು ಮಾತ್ರ ಉಲ್ಟಾ ಮಾತ್ರ ನಡೆದು ಕೇಳ್ರಿ, ಗಂಡನ ಕಾಲಾಗ ಮಾತ್ರ ಮಣ್ಣಾಗಿ ಹೋಗ್ಯವ ಜಗತ್ತದ ಒಳಗ. ಒಯ್ದು ಅಲ್ಲಿ 3 ಕೂಳ ಇಡ್ತಾರಂದಿ. ಆ ಕಾಗಿಗೆ ಮಾತ್ರ ಯಾಕ ಚಾಜ ಕೊಟ್ಟರ ಜಗದಾಗ, ಮೊದಲ ಸುರ್ವಿಗೆ ಮಾತ್ರ ಚಾಜನೂ ಇದ್ದಿದ್ದಿಲ್ಲ ಅವನೀಗ, ಹೊಗಳು ಪದ್ಧತಿನೂ ಮಾತ್ರ ಗೊತ್ತಿದ್ದಿದ್ದಿಲ್ಲ ಮಾನವನಿಗ. ಹುಟ್ಟಿಸುವುದೆಲ್ಲ ಹುಡುಶನ ಭಗವಂತ, ಸತ್ತ ಬಳಿಕ ಹೊಗಳು ಪದ್ಧತಿ ಗೊತ್ತೇ ಇಲ್ಲ. ಅವಾಗ ಭಗವಂತ ವಿಚಾರ ಮಾಡತಾನ ತನ್ನ ಮನದಾಗ, ಜಿಬ್ರಾಹಿಲ ಮಿಕಾಹಿಲ್ ಅಂತ ಇಬ್ರು ಶಿವದೂತರು ಇದ್ರು ಕೇಳ್ರಿ. ಅವಾಗ ಇವ ಅಣ್ಣನಮ್ಮ ಪ್ರಾಣ ಹೊಡೆದಿದಾನು ಕಾನನದಾಗ, ಸ್ವತಃ ತಮ್ಮನೆ ಅಣ್ಣಗ ಜೀವ ಮಾತ್ರ ಹೊಡೆದಾನ. ಅವಾಗ ಹೊತ್ಕೊಂಡು ಹಂಗೆ ಮಾತ್ರ ನಡೆದಿದ್ದ ಅವ ಧರುಣಿಯ ಮ್ಯಾಗ. ಹಿಂಗೆ ಇವ ಹೊತ್ಕೊಂಡು ಮಾತ್ರ ಎಲ್ಲಿತನ ಮಾತ್ರ ಹೋಗ್ತಾನಂತ ಈ ಶಿವದೂತ್ರಿಗೆ ಕರೆದು ಭಗವಂತ ಮಾತ್ರ ಹೇಳ್ಯಾನವರೀಗ. ಯಾವಾಗ ಮನುಷ್ಯ ಸತ್ತಾನ, ತಮ್ಮ ಇದ್ದವ ಹೊತ್ಕೊಂಡು ಹೊಂಟಾನ. ಅವನಿಗೆ ಸದ್ಯ ಮಾತ್ರ ಹೊಗಳು ಪದ್ಧತಿ ಗೊತ್ತಿಲ್ಲ ಹಿಂಗ. ನೀವು ಇಬ್ರು ಕೂಡಿ ಹೋಗಬೇಕು ಭೂಲೋಕದಾಗ, ಹೊಗಳು ಪದ್ಧತಿ ಮಾತ್ರ ತೋರಿಸಬೇಕು ಮನುಷ್ಯ. ಜಿಬ್ರಾಹಿಲ ಮಿಕಾಹಿಲ ಇಬ್ರು ತೆಳಗ ಮಾತ್ರ ಬಂದಿದಾರು. ಅವಾಗ ಮಿಕಾಹಿಲಕ್ಕಾಗಿ ಮಾಡತಾದ ಅವನ ಎದರೀಗ. ಮಿಕಾಹಿಲಕ್ಕಾಗಿ ಸತ್ತಂಗ ಬಿದ್ದ, ಜಿಬ್ರಾಹಿಲಕ್ಕಾಗಿ ಕರ ಕರ ಮಣ್ಣ ಹಡ್ದ. ಮಣ್ಣ ಹಡ್ಡಿ ಮಾತ್ರ ಮುಚ್ಚಿದಾನು ಕೇಳ್ರಿ ಮಣ್ಣಾಗ. ಅವನಿಗೆ ಮುಚ್ಚಿ ಮತ್ತ ಮ್ಯಾಗ ಹಾರಿ ಹೋಗ್ಯಾನ. ಅವಾಗ ಮನುಷ್ಯನು ಮಾತ್ರ ಕಲ್ಪನಾ ಮಾತ್ರ ಬಂದಾದಿವನೀಗ. ನಮಗೂ ಇದೇ ಪದ್ಧತಿ ಅಂತ ಅಣ್ಣಗ ಮಾತ್ರ ಹೆಣ ಇಳಸಿ, ಅವನಿಗೆ ಮಣ್ಣು ಮಾತ್ರ ಕೊಟ್ಟು ಅವ ಬಂದನ ಮನೆ ಕಡೆಗೆ.
ಸತ್ತ ಬಳಿಕ ಕಾಯಿಗೆ ಮಾತ್ರ ಚಾಜ ಕೊಟ್ರು. ಹಿಂಗ 3 ಕೂಳ ಒಯ್ದಿಡತಾರ ಅವನ ಹೋರಿ ಮ್ಯಾಗ. ಹೌದು ಹೌದು. ತಂಗಿ ಜೀವ ಮಾತ್ರ ತಿಂದೇ ಇಲ್ಲ ಜಗತ್ತದ ಒಳಗ, ಅಲ್ಲಿ ಶರೀರ ತೊಡ್ಕೊಂಡೆ ಕಾಗಿ ಮಾತ್ರ ಬಂದಾಗ. ಶರೀರ ಮಾತ್ರ ತಿಂದೈತಿ, ಶರೀರ ಮಾತ್ರ ಬೇಡತೈತಿ. ಶರೀರ ಬೆಳೆಸಬೇಕಾದ್ರ ಊಟ ಮಾತ್ರ ಮಾಡಬೇಕು ಮನೆಯಾಗ. ಇಲ್ಲಿ ಮಾಸ್ತರ್ ನಮಗ ಸಂಶಯ ಹೊಂಟದ್ರಿ. ಹೆಂಗಂದ್ರಿ ಇವ್ರೆಲ್ಲಾ ಕಣ್ಣಿ ಕಾಣದ್ ಹೆಣ್ಣ, ನಮ್ಮ ಶರೀರ ಹೆಣ್ಣ ಅಂತ ಅವ್ರು ಹೊಂಟ್ರ. ನಮ್ದೊಂದ್ ಜಾಗಿಗೆ ಒಂದಿರ ನಮಗ್ ಬೇರೆ ಅನಿಸ್ತದ. ಹಂಗ ನಿಮ್ಗೆ ಗೊತ್ತದಲ್ರಿ ಮಾಸ್ತರ. ಹಾ ಅದೇ ಹೆಂಗ್ರಿ ಮಾಸ್ತರ? ಒಟ್ಟು ಕಣ್ಣಿಗೆ ಕಾಣುದೆಲ್ಲ ಹೆಣ್ಣ. ಹೌದಲ್ರಿ ಹೇಳ್ತಾರ. ಈ ಲೈಟ್ ಕಂಬ ಹೆಣ್ಣ, ಇದು ದರ್ಗಾ ಹೆಣ್ಣ, ಇಲ್ಲಿ ಕುಂತವ್ರ ಹೆಣ್ಣ, ಇಲ್ಲಿ ಎಲ್ಲಾ ರುಂಬಾಲ ಹಾಕೊಂಡು ಕೂತವ್ರು, ಟೆಪ್ಪಿಗೆ ಹಾಕೊಂಡು ಕೂತವ್ರು, ಎಲ್ಲಾರು ಹೆಣ್ಣೆ ಈಕಿನ ಪಾಲಿಗೆ ಇವತ್ತು. ಆಕಿನ ಮಾತೆ ಆಕಿಗೆ ಕೇಳಮಲ್ರಿ. ಹೌದು ಹೌದು. ಇದೇನ್ ಭಾಳ ಭಾಳ ತಿಳ್ಕೊಂಡಳಕಿ. ಇದು ಭಾಳ ನಿನ್ನೆ ಹಿಡ್ದ ಅಲ್ಲ ತಳ ಪಾಪ. ಕಣ್ಣಿಗೆ ಕಾಣುವುದೆಲ್ಲ ಹೆಣ್ಣ ಅಂತ ಹೇಳಕತ್ತಿ ತಂಗಿ. ಹೌದು ಹೌದು. 9 ತಿಂಗಳ 9 ದಿವಸ ತನಕ ಈಕಿ ಹೊಟ್ಟೆಗೆ ಬೆಳೆದ ಯಾವ್ದು ಕೂಸ. ಹೌದಲ್ರಿ, ಕೂಸಿ ಬೆಳೆದ 9 ತಿಂಗಳು 9 ದಿವಸ ಆದ ಕೂಡಲೇ ಈಕಿಗೆ ಏನಾಗ್ತದ? ಏನಾಗ್ತದ್ರಿ ಮಾಸ್ತರ? ಡೆಲಿವರಿ ಆಯ್ತು ಮನ್ಯಾಗ. ಹೌದು ಹೌದು. ಡೆಲಿವರಿ ಆಗೋ ಟೈಮ್ದಾಗ ಅಲ್ಲಿ ಸೂಲಗಿತ್ತಿ ಇರ್ತಾಳ. ಹೌದಲ್ರಿ, ಇರ್ತಾಳ. ಮತ್ತು ಸೂಲಗಿತ್ತಿಗೆ ಡೆಲಿವರಿ ಆದ ಕೂಡಲೇ ಸೂಲಗಿತ್ತಿಗೆ ಬಂದು ಗೆಳತಿಯಾರ ಕೇಳಿದ್ರು. ಏನ್ ಕೇಳ್ತಾರ್ರಿ? ತಂಗಿ ಹುಟ್ಟಿದ ಕೂಸೇನ ಗಂಡದ ಹೆಣ್ಣ ಆದತ್ತ ಕೇಳಿದ್ರು ಅವ್ರು ಗೆಳತಿಯಾರ ಬಂದು. ಹೌದು ಹೌದು. ಕೇಳಿದ ಕೂಡಲೇ ಈಕೆ ಏನ್ ಹೇಳ್ರಿ ಕೆಂಪನ ಮಾರ್ಯಾಕಿ ಏನ್ ಹೇಳ್ತಾಳ್ರಿ? ಯಾವತ್ತೇಟ ಅವ್ರ ಅಪ್ಪನ ಬಾಯಂದ್ ಉಚ್ಕೊಂಡು ಬಿದ್ದಂಗೆ ಅದ ಗಂಡಸ ಮಗ ಅದಂತೇಳಿ ಹೇಳಕತ್ತಿದ ಅಲ್ಲಿ. ಹೌದು ಹೌದು. ಎಲ್ಲಿ? ಅಲ್ಲಿ ಕೋಲ್ಯಾಗ. ಹೌದಲ್ರಿ. ಮತ್ತಿಲ್ಲಿ ಸಭಾದಾಗ ಏನ್ ಹೇಳಕತ್ತಾಳ? ಕಣ್ಣಿ ಕಾಣದೆಲ್ಲ ಹೆಣ್ಣಂತಾಳ. ಇವ್ರೆಲ್ಲ ಚಸ್ಮದವ್ರೆಲ್ಲ ಹೆಣ್ಣತಿ ಇಲ್ಲಿ ಹೇಳಕತ್ತಾಳ. ಅಲ್ಲೇ ನೋಡ ಗಂಡಂದಿ. ಮತ್ತ ಅಲ್ಲಿ ಕೋಲ್ಯಾಗನು ಏನ್ರ ನೋಡಿರ್ಬೇಕಲ್ಲಿ ಒಂದು. ಹೌದು ಹೌದು. ಗಂಡದ ತಿಳಕರ ಹೇಳಕ್ಕ ಅಲ್ಲಿ ಒಂದು ಚಿನ್ನ ಇದ್ರಿಬೇಕಲ್ಲ ಅದಕ್ಕೆ. ಅಲ್ಲಿ ಏನಂದಾಳ, ಹೊರಗೇನಂದಾಳ? ಹೆಣ್ಣಂದಾಳ. ಇಲ್ಲಿ ಕಣ್ಣಿ ಕಾಣಿದೆಲ್ಲ ಹೆಣ್ಣ. ಹೆಣ್ಣ ಎಲ್ಲ ಹೆಣ್ಣ, ಎಲ್ಲ ಹೆಣ್ಣ. ಮತ್ತಲ್ಲಿ ಒಬ್ಬ ಗಣಸ ಮಗ ಹುಟ್ಟೇನ, ಅವನಿಗೆ ನೋಡಿ ಏನಿ ಹೆಣ್ಣ ಗಂಡಂದಿದಿ. ಗಂಡಂದಾಳ ಅಲ್ಲಿ ಒಳಗ ಹೋದ್ಮೇಲೆ. ಏನ್ ನೋಡಿ? ದಾಂಡಕ ನೋಡ್ಯಾಳ. ದಾಂಡಕ ಇಲ್ಲ ಬ್ಯಾಟ್ರಿ ನೋಡ ಅಂದಿರ್ಬೇಕು. ಅಲ್ಲ ದಾಂಡಕ ನೋಡಿದಿ ಅಲ್ಲಿ. ದಾಂಡಕ ನೋಡಿದ ಕೂಡಲೇ ಗಂಡಲ್ಲ ಕತ್ತಿದಿ. ಹೌದಲ್ರಿ ಮಾಸ್ತರ. ಇಲ್ಲಿ ಎಲ್ಲ ಕೂತವ್ರೆಲ್ಲ ದಾಂಡಕದವ್ರಿ ಯಾರ, ಮತ್ತೆ ಇವ್ರಿಗೆಲ್ಲ ಹೆಣ್ಣಲ್ಲ ಕತ್ತಿಯಲ್ಲಿ ಹೆಂಗ್ ಮಾಡುದು? ಹೌದು ಹೌದು. ಹಾಗ್ರಿ. ಹೌದಲ್ರಿ ಮಾಸ್ತರ. ಹಂಗ ಸುಳ್ಳು ಹೇಳಕ್ ಹೋಗ್ಬೇಡ ತಂಗಿ. ಶಿಬೇಡ. ಕಣ್ಣಿಗೆ ಕಾಣುದೆಲ್ಲ ಹೆಣ್ಣತ್ತೆ ಹೇಳ್ತೀನಿ ನೀನು ಬಾಯಿ. ಮಾತಾಡ್ಬೇಕಾದ್ರೆ ಬಹಳ ಜಾಕಿರಿನ ಆಡ್ಬೇಕು. ಎರಡೂ ಮಾತು ನೀನೇ ಹೇಳಕ್. ಹೌದಲ್ರಿ ಮಾಸ್ತರ. ಕೋಲ್ಯಾಗ ಗಂಡತ್ ಹೇಳಕ್ಕೂ ನೀನೇ, ಇಲ್ಲಿ ಒಂದು ಹೆಣ್ಣತ್ ಹೇಳಕ್ಕೂ ನೀನೇ. ಅದಕ್ಕೆ ಯಾವ ಆಧಾರ ಮ್ಯಾಗ ನೀ ಹೆಣ್ಣತ್ ಹೇಳಕತ್ತಿದಿ? ಹೌದಲ್ರಿ ಮಾಸ್ತರ. ಮಾತ ಮಾಣಿಕ್ಯದ, ಮಾತು ಘಾತದ, ಮಾತು ಬೀಳಿಕೆ ಬಿತ್ತು ಫರಕ. ಕುಂಬಾರಳಕ್ ಹೋಗೋತ್ರ ನಿಂದ್ರಂಗಿಲ್ಲಿ ಹಿಡಕ್ಬೇಕಾಗ್ತದ. ಕಟ್ ಬಿರಿದ ಇನ್ನ ಸಿಕ್ಕಿಲ್ಲ ಮದ್ರಿ. ಸಿಕ್ಕಿಲ್ಲಲ್ರಿ ಮಾಸ್ತರ. ಇದೇ ಫಸ್ಟ್ ಟೈಮ್. ಹೌದು ಹೌದು. ಇದು ಯಾವ್ರದ? ಯಾವ್ದು ಮಾಸ್ತರ? ಮದ್ರಿ. ಮದ್ರಿ. ಇದು ಚಂತನ ಸಂಜೆ ತನ ಮದ್ರಿ. ಸಂಜೆ ಮುಗೀತು, ಹೊಲ್ಯಾಗ ಹೋದ್ರಿ ಅಂತ ಹಿಂಗ ಲೇಖ ನಡೀರಿ ಮಾಸ್ತರ. ಬರಬರಿ ಅದ. ಅದಕ್ಕೆ ಯಾವ ವಿಷಯಗಳು ಕೇಳ್ಕೊತ ಬಂದಾರ. ಹೌದಲ್ರಿ, ಬಂದಾರ. ಯಾಕಂದ್ರೆ ಕದ್ದಿ ಕಡಿಬೇಕಾತರಿ. ಹೌದಲ್ರಿ ಮಾಸ್ತರ. ಹಣ್ಣು ಬೆಳೆಸಲಾಕ ಬಂದಾಳಪ್ಪ ಅಂತಂದ್ರ ಕುಸ್ತಿ ಹಿಡಿದ ಎಟ್ ಕದ್ದಿಕ್ ಮಾಡಲ್ತಾರ ಪಾಪ ಅವರು. ಬಿಡ್ಲಾಕ್ ಬರಂಗಿಲ್ಲ. ಬರಂಗಿಲ್ಲಲ್ರಿ ಮಾಸ್ತರ. ಹಿರಿಸಿಗೆ ಬಿದ್ದಾಳ ಹೆಣ್ಮಗಳು. ಬಿದ್ದಾಳ ಮಾಸ್ತರ.